ನಾನು ದುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಜ್ಜಪ್ಪ ಅಂತ ಹೇಳಿ ನನ್ನ ಹೆಸರು. ಇವತ್ತು ಎಲ್ಲ ಗ್ರಾಮ ಪಂಚಾಯತಿನಲ್ಲೂ ಜನಸಂಪರ್ಕ ಸಭೆನ ಶಾಸಕರಾದ ಕೆ ಎಂ ಶಿವಲಿಂಗೇಗೌಡರು ಮಾಡ್ಕೊಂಡು ಬಂದಾಗ ಇನ್ನೇನು ಆ ಪಂಚಾಯತಿದ ಹೆಸರು ಹಾಕಿದ್ದಾರೆ. ಪಂಚಾಯತಿ ಅಧ್ಯಕ್ಷರ ಹೆಸರು, ಗ್ರಾಮ ಪಂಚಾಯತಿ ಸದಸ್ಯ ಹೆಸರನ್ನ ಹಾಕಿರ್ಬೋದು ಅಂತ ನಾವು ಭಾವಿಸಿದ್ದು. ಆದರೆ ಶಾಸಕರು ಸರ್ವಾಧಿಕಾರ ಧೋರಣೆಯನ್ನು ಅನುಸರಿಸಿ ಒಬ್ಬರದೇ ಫೋಟೋ ಸರ್ಕಾರಿ ಒಬ್ಬರದೇ ಫೋಟೋನ ಹಾಕ್ಕೊಂಡು ಸರ್ಕಾರಿ ಕಾರ್ಯಕ್ರಮನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡ್ಕೊಂಡು ಬಂದಿದ್ದು. ಆದರೆ ನಮ್ಮ ಪಂಚಾಯತಿಗೆ ಬಂದಾಗ ನಾನೇ ಅಧ್ಯಕ್ಷನಾಗಿರೋದ್ರಿಂದ ನಾನು ಇದನ್ನು ಪ್ರಶ್ನೆ ಮಾಡಿ 1 ಅವರಲ್ಲಿ ಬೇರೆ ಕರಪತ್ರನ ಮಾಡಿಸಿದ್ರು. ನಾವು ಶಾಸಕರಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ, ಶಾಸಕರೇ, ನಿಮ್ಮನ್ನು ಬಿಟ್ಟು ಒಬ್ಬ ಕೇಂದ್ರ ಮಂತ್ರಿ ಬಂದರೆ ಫೋನ್ ಮಾಡಿ ನನ್ನ ಬಿಟ್ಟು ಯಾಕೆ ಬಂದಿರ ಅಂತೀರ. ನಿಮ್ಮನ್ನು ಬಿಟ್ಟು ಯಾವುದೇ ಅಧಿಕಾರಿಗಳಿರ್ಬೋದು, ಮಂತ್ರಿಗಳು ಬಂದರೆ ನಾನು ಶಾಸಕ ಇದ್ದೀನಿ, ನನ್ನ ಬಿಟ್ಟು ಏನೂ ಮಾಡೋಂಗಿಲ್ಲ ಅಂತೀರ. ನಿಮಗಾದರೆ ನೋವು, ನಮಗಾದ್ರೆ ನೋವು ಅಲ್ವಾ? ರೇವಣ್ಣ ಅವರು ಕೂಡ ಒಂದು ಸಭೆಯಲ್ಲಿ ಹೆಸರು ಹೇಳಲಿಲ್ಲ ಅಂತಿದ್ದು, ಅದನ್ನೇ ದೊಡ್ಡ ರಾಜ್ಯಾಂತ ಮಾಡಿದ್ವಿ. ಆದರೆ ನಮಗಾದ್ರೂ ನೋವಲ್ವಾ? ನಾವು ಸಣ್ಣ ಜನಪ್ರತಿನಿಧಿ ನಿಂತಲ್ಲ, ನಾವೆಲ್ಲ ಇರೋದಕ್ಕೆ ನೀವು ಶಾಸಕರಾಗಿರೋದು. ನಾವೇನು ನ್ಯಾಮಿನೇಷನ್ ಮೆಂಬರ್ ಅಲ್ಲ. ನಾವು ಕೂಡ ಜನಗಳ ಹತ್ರ ಮತ ತಗೊಂಡು ಜನಗಳಿಂದ ಆಯ್ಕೆಯಾಗಿ ಬಂದಿರೋಂಥವ್ರು. ನಮ್ಮದು ದೊಡ್ಡ ಪಂಚಾಯಿತಿ, ನಾನು 2 ಬಾರಿ ಅಧ್ಯಕ್ಷರು. ಆದರೆ ನನಗೆ ಈ ರೀತಿ ಮಾಡ್ತೀರಾ ಅಂದರೆ ಸಾಮಾನ್ಯ ಏನು ಗೊತ್ತಿಲ್ಲದ ಮೆಂಬರು ಅಧ್ಯಕ್ಷರಾದರೆ ಅವ್ರನ್ನ ಪರಿಸ್ಥಿತಿ ಏನಾಗಿದೆ, ಅರಸೀಕೆರೆಯಲ್ಲಿ 20 ವರ್ಷ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದೀರಾ, ಎಷ್ಟು ಸರ್ವಾಧಿಕಾರ ಮಾಡ್ತಿದ್ದೀರಾ ಅಂತೇಳಿ ಈಗ ಅರ್ಥ ಆಗ್ತಾಯಿದೆ. ಇವತ್ತು ಮುಂದಿಂದ ನಮ್ಮ ನಾಯಕರಾದಂಥ ಸಂತೋಷ್ ಅಣ್ಣವರು ನಮಗೆ ಬೆಂಬಲ ಸೂಚಿಸಿ ಅಧಿಕಾರಿಗಳಿಗೆಲ್ಲ ಹೇಳಿ ಎಲ್ಲ ನಮ್ಮ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳನ್ನ ಹಕ್ಕನ್ನು ಕಾಪಾಡಿ ಅವ್ರಿಗೆಲ್ಲರದ್ದು ಪ್ರಿಂಟಲ್ಲಿ ಕರಪತ್ರದಲ್ಲಿ ಅವ್ರ ಹೆಸರು ಬರಂಗೆ ಮಾಡೋದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ, ಈಗ ಮುಂದಿನ ಕಾರ್ಯಕ್ರಮದ ಬಗ್ಗೆ ಅವರು ಸಾಹೇಬರು ಮಾತಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮೆಲ್ಲರ ಸಂತೋಷ ಮಾತಾಡ್ತಾ ಇದ್ದೇನೆ. ನನ್ನ ಜೊತೆ ನಮ್ಮ ದುಮ್ಮೇನಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಾನ್ಯ ಅಜ್ಜಪ್ಪನವರು, ಹಾಗೆಯೇ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಜನಪರವಾದಂಥ ಕೆಲಸಗಳನ್ನ ಮಾಡಿಕೊಂಡು ನಿತ್ಯ ಜನರ ಸೇವೆ ಮಾಡ್ತಾ ಅವ್ರ ಕೈಲಾದಂಥ ಸಹಾಯವನ್ನು ಮಾಡ್ತಿರ್ತಕ್ಕಂಥ ಮಾನ್ಯ ಜಗದೀಶ್ ಅಣ್ಣ, ನಾವು ಇವತ್ತು ನಿಮ್ಗೆ ಕೆಲವು ಸಂಗತಿಗಳನ್ನ ನಿಮ್ಗೆ ಗಮನಕ್ಕೆ ತರಬೇಕು ಅಂತ ಬಂದಿದ್ದೇವೆ. ಒಂದು ವೇಳೆ ನಮ್ಮ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ಯ ಅಂತಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಅಧಿಕಾರ ಅನ್ನುವಂಥದ್ದು ಈ ಸಮಾಜದ ಕಟ್ಟಕಡೆಯ ಪ್ರಜೆಗೂ ಸಿಗಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿ ಅನ್ನುವಂಥ ಒಂದು ಕಲ್ಪನೆ ಬಂತು. ಆ ಗ್ರಾಮ ಪಂಚಾಯಿತಿಗೆ ಕೆಲವು ಹಕ್ಕುಗಳು ಇವೆ, ಕರ್ತವ್ಯಗಳು ಇವೆ. ಆ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನ ಆಯ್ಕೆ ಮಾಡುವಂಥದ್ದು ಜನ. ಅದು ನಾಮನಿರ್ದೇಶನ ಅಲ್ಲ, ಅಥವಾ ಅದನ್ನ ಇಷ್ಟು ವರ್ಷಕ್ಕೊಂದು ಬಾರಿ ಚುನಾವಣೆ ಆಗಬೇಕು ಅನ್ನೋ ಒಂದು ವ್ಯವಸ್ಥೆ ಒಳಗೆ ಆಯ್ಕೆಯಾಗಿ ಬಂದಿರತಕ್ಕಂಥ ಜನಪ್ರತಿನಿಧಿಗಳ ಒಂದು ಒಕ್ಕೂಟ ಗ್ರಾಮ ಪಂಚಾಯಿತಿ. ಅಲ್ಲಿ ಸದಸ್ಯರುಗಳಿಂದ ಇನ್ನೊಬ್ಬರು ಆಯ್ಕೆ ಆಗ್ತಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಈ ರೀತಿಯ ವ್ಯವಸ್ಥೆ ಇದೆ. ಇದೆಲ್ಲವೂ ನಿಮಗೆ ಗೊತ್ತಿದೆ. ಆದರೆ ಸನ್ಮಾನ್ಯ 2ನೇ ಬಾರಿ ಆಡಳಿತಾರೂಢ ಪಕ್ಷದ ಗೃಹ ಮಂಡಳಿ, ಮಂತ್ರಿ ದರ್ಜೆ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷರಾದಂಥ ಮಾನ್ಯ ಶಿವಲಿಂಗೇಗೌಡರು 4ನೇ ಬಾರಿ ಶಾಸಕರು ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ. ಅವರೇ ಹೇಳ್ಕೊಂಡಂತೆ ಹಿಂದೆ ಬಾಗೇಶ್ಪುರ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗೂ ಕೂಡ ಇವರಿದ್ದರು. ಗಂಡಸಿ ವಿಧಾನಸಭಾ ಕ್ಷೇತ್ರ ಇದ್ದಂಥ ಸಮಯದಲ್ಲಿ JDS ಪಕ್ಷದಿಂದ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿ ನಂತರ ಅರಸೀಕೆರೆ ಬಂದಂಥದ್ದು ಇತಿಹಾಸ. ಆದರೆ ಶಿವಲಿಂಗಣ್ಣರು, ನಾನು ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಬಗ್ಗೆ ನಾವು ದೂಷಣೆ ಮಾಡಬೇಕು ಈ ರೀತಿ ಉದ್ದೇಶದಿಂದ ನಾವು ಇದನ್ನು ಮಾತಾಡ್ತಿಲ್ಲ. ಬಹಳ ದುಃಖದಿಂದ ಒಂದು ಮಾತನ್ನು ಕೇಳ್ತೀನಿ. ಸನ್ಮಾನ್ಯ ಅಜ್ಜಪ್ಪನವರು ಒಬ್ಬ ಹಿಂದುಳಿದ ವರ್ಗದಿಂದ ಬಂದಂಥ ಒಬ್ಬ ನಾಯಕ, ಒಬ್ಬ ಸಾಮಾನ್ಯ ಕುರಿಗಾಹಿ ವ್ಯಕ್ತಿ.
ಯಾದವ ಸಮಾಜದಿಂದ ಬಂದಂತ ಒಬ್ಬ ಮನುಷ್ಯ ಚುನಾವಣೆಯಲ್ಲಿ ಗೆದ್ದು ಸಂವಿಧಾನದ ಬರದಿಂದ ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದು ಬಂದು ಒಂದು ದೊಡ್ಡ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದಾರೆ. ನೀವು ಮೊನ್ನೆ ನಮ್ಮ ನಾಯಕರ ಅಂತ ಎಚ್ ಡಿ ರೇವಣ್ಣ ಸಾಹೇಬರು ಯಾವುದೋ ಒಂದು ವೇದಿಕೆಯಲ್ಲಿ ನಿಮ್ಮ ಹೆಸರು ಹೇಳಿಲ್ಲ ಅಂತ ಹೇಳಿ ನೀವು ನಿಮ್ಮ ನೋವನ್ನು ತೋಡ್ಕೊಂಡ್ರೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಅನ್ಬಾರ್ದ ಮಾತುಗಳಿಂದ ಅವರನ್ನ ದೂಷಣೆ ಮಾಡಿದ್ರು. ಸನ್ಮಾನ್ಯ ದೇವೇಗೌಡರು ಬೇಕಾದ್ರೆ ಬಂದು ನನ್ನ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ತಾಕತ್ತಿದ್ರೆ ನಮ್ಮ ಮಾತನ್ನು ನೀವು ಹೇಳಿದ್ರಿ. ನೀವೇನು ಹೇಳಿದ್ರಿ? ರೇವಣ್ಣ ಅವರಲ್ಲ, ಅದರಾಚೆ ಇರೋರು ಬರಲಿ ಅಂತಂದ್ರಿ. ಅದರ ಅರ್ಥ ಏನು? ದಯಮಾಡಿ ಒಂದ್ಸತಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನೀವೀಗ ಮಾಡಿದ್ದೀರಲ್ಲ, ಇದು ಈ ಜನಪ್ರತಿನಿಧಿಗಳ ಸಭೆ, ಜನಸಂಪರ್ಕ ಸಭೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮ. ಸ್ವಾಮಿ, ಇದು ನಿಮ್ಮ ಮನೆ ಕಾರ್ಯಕ್ರಮನ? ನಿಮ್ಮ ಮನೆಯಿಂದ ನಿಮ್ಮ ತೋಟದಲ್ಲಿ ಬಿದ್ದಂತ ತೆಂಗಿನಕಾಯಿ, ಕೊಬ್ಬರಿ ಅಥವಾ ನೀವು ಉಳುಮೆ ಮಾಡಿ ಬೆಳೆದಂತ ರಾಗಿ ನಫೆಡ್ಗೆ ಹಾಕು ಮತ್ತೊಂದು ಕಡೆ ಹಾಕಿ ನೀವು ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದ್ದೀರಾ? ತೆರಿಗೆ ದುಡ್ಡಲ್ವೇ ಇದು? ಜನ ಕಟ್ಟುವಂತ ತೆರಿಗೆಯಿಂದ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಲ್ವಣ್ಣ? ನೀವು ಮನೆಯಿಂದ ಮಾಡ್ತೀರಿ, ನಾವ್ಯಾರು ಕೂಡ ಕೇಳಕ್ ಹಾಕಿ ಕಳ್ಕೊಳ್ತೀವಿ. ತೆರಿಗೆ ಹಣದಿಂದ ಮಾಡ್ತಿರ್ತಕ್ಕಂಥ ಅಭಿವೃದ್ಧಿನ ನೀವು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳನ್ನ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಆ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಉಪೇಕ್ಷೆ ಮಾಡಿ ನೀವು ಏನ್ ಮಾಡ್ತಾ ಇದ್ದೀರಿ? ಇಲ್ಲಿ ಹೇಳಿದಿರಿ, ಈ ಸಭೆಯಲ್ಲಿ JJM ಕುಡಿಯುವ ನೀರಿನ ಕಾಮಗಾರಿ ಪ್ರಗತಿ ಪರಿಶೀಲನೆ, ವಿದ್ಯುತ್ ಇಲಾಖೆಯ ಸಮಸ್ಯೆಗಳು, ಕಂದಾಯ ಇಲಾಖೆಯಲ್ಲಿ ಆಗಬೇಕಾದ ಕೆಲಸಗಳು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮುಂದೆ ಆಗಬೇಕಾದ ಇತರೆ ಅಭಿವೃದ್ಧಿ ಕಾಮಗಾರಿಗಳ ಚರ್ಚೆ ಮಾಡಲಾಗುವುದು. ನೀವೇ ಪ್ರಿಂಟ್ ಮಾಡುವಂಥದ್ದು ಸ್ವಾಮಿ. ಇದು ಈಗಾಗಲೇ ಹಲವಾರು ಪಂಚಾಯತಿ ನೀವು ಮಾಡ್ಕೊಂಡು ಬಂದಿದ್ದೀರಿ. ಆದರೆ ಈಗಾಗಲೇ ಗಂಡಸಿ ಭಾಗ ಮುಗಿಸಿದಿರಿ, ಕಸಬಾದ ಒಂದಷ್ಟು ಮಾಡ್ತಾ ಇದ್ದೀರಿ. ದುಮ್ಮೇನಹಳ್ಳಿ ನಾಳೆ ಹೋಗೋರಿದ್ದೀರಿ ನೀವು. ನಮ್ಮ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಜ್ಜಪ್ಪ ಅವರು ಸ್ವಲ್ಪ ತಿಳುವಳಿಕಸ್ತರು, ಸ್ವಲ್ಪ ಅವ್ರ ಹಕ್ಕುಗಳ ಬಗ್ಗೆ ಹೆಚ್ಚಾಗಿ ಅರಿವಿರೋದ್ರಿಂದ ಅವ್ರು ಇವತ್ತು ಪ್ರಶ್ನೆನೇ ಎತ್ತಿದ್ರು. ನೀವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಕೇಳಿದಾಗ ಯಾರು ಇಂಪ್ಲಿಮೆಂಟ್ ಮಾಡೋ ಬಾಡಿ ಯಾವುದು? ಗ್ರಾಮ ಪಂಚಾಯತಿ ತಾನೆ, ಅಲ್ಲಿರ್ತಕ್ಕಂಥ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ತಾನೆ. ನೀವು ಅವ್ರನ್ನೇ ಹೊರಗಿಟ್ಟು ಸಭೆ ಮಾಡಿ ಏನ್ ಮಾಡ್ತೀರಿ? ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಎಲ್ಲೋ ಚಗಚ್ಕೆರೆಲ್ಲೋ ಎಲ್ಲೋ ಒಂದು ಕಾಣುತ್ತೆ, ಬಹುಶಃ ಯಾರೊಬ್ಬ ವಾಟರ್ ಮನ್ ನಿಮಗೆ ಹೇಳ್ತಾನೆ, ಅಲ್ಲಿ ಏರಿ ಅಂತ ಕೆಳ ಕಾರಣ, ಹಂಗೆ ಕಾರಣ, ಹಿಂಗೆ ಕಾರಣ ಅಂದ್ರೆ ನೀವು ಅವಂಗೂ ವಾದ ಮಾಡ್ತೀರಿ. ಅಲ್ಲಿ ಯಾರ ಜನ ನೀರು ಬರ್ತಾ ಇಲ್ಲ ನನಗೆ ಬಂದು ಹೇಳ್ದ ಅಂತ ನೀವು ಕೇಳ್ತೀರ. ಅವ್ನು ಅಣ್ಣ, ನೀವು ಶಾಸಕರಿದ್ದೀರಣ್ಣ, ನೀವು ಮಂತ್ರಿ ಆಗ್ಬೇಕು ಅಂತ ಹೊಟ್ಟಿದ್ದೀರಾ. ಮಂತ್ರಿ ದರ್ಜೆ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷರ ಒಂದು ಕುರ್ಚಿ ಅಲಂಕರಿಸಿದ್ದೀರಾ. ಗ್ರಾಮ ಪಂಚಾಯತಿ ನೀರು ಗಂಟೆ ಜೊತೆ ಜಗಳ ಆಡ್ತೀರಾ. ಗ್ರಾಮ ಪಂಚಾಯತಿ ಇಲ್ವಾ? ಅಲ್ಲಿ ಸದಸ್ಯರು, ಅಧ್ಯಕ್ಷ, ಉಪಾಧ್ಯಕ್ಷರು ಇಲ್ವಾ? ಪಾಪ ಅವರೆಲ್ಲ ಅವಕ್ಕೆ ಧ್ವನಿ ಇಲ್ಲ. ಅವ್ರನ್ನ ನೀವು ಒಂದು ರೀತಿಯಲ್ಲಿ ದುರ್ಬಲರನ್ನಾಗಿ ಮಾಡಿ ಅವ್ರ ಹಕ್ಕುಗಳನ್ನ ಕಿತ್ಕೊಳ್ತಾ ಇರೋ ಸ್ವಾಮಿ ನೀವು. ದಯಮಾಡಿ ನಿಮಗೆ ಶೋಭೆ ತರೋದಿಲ್ಲ. ಈಗಾಗಲೇ ದುಮ್ಮೇನಹಳ್ಳಿ ಭಾಗದಲ್ಲಿ JJM ಜಲಜೀವನ್ ಮಿಷನ್ದು ಬಹುಶಃ ಸೂಳೆಕೆರೆ ಗ್ರಾಮದಲ್ಲಿ 6 ತಿಂಗಳಿಂದ ನೀರು ಬಂದಿಲ್ಲ. ನಾಳೆಲ್ಲ ಸಾರ್ವಜನಿಕರು ನಾನು ಮನವಿ ಮಾಡ್ತೇನೆ, ಬನ್ನಿ ಕೂತ್ಕೊಳ್ಳಿ, ಪ್ರಶ್ನೆ ಮಾಡಿ. ಸ್ವಾಮಿ ಶಿವಲಿಂಗಣ್ಣವರೇ, ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡುವಂಥದ್ದು, ನಾವು ಮಧ್ಯಾಹ್ನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ನಮ್ಮ ಅಜ್ಜಪ್ಪಣ್ಣ ಅವರು, ನಮ್ಮ ಜಗದೀಶ್ ಅಣ್ಣ ಅವರು ಇದನ್ನು ಪ್ರಶ್ನೆ ಮಾಡಿದ್ಮೇಲೆ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಮಾಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದೆ, ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೂ ತಂದೆ, ಈ ತಾಲೂಕಿನ ಕಾರ್ಯನಿರ್ವಾಹಕರ ಗಮನಕ್ಕೂ ಕೂಡ ನಾನು ತಂದೆ. ನಾನು ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತೀನಿ, ನಮ್ಮ ಹಾಸನ ಜಿಲ್ಲೆ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತೀನಿ, ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತೀನಿ, ತಹಶೀಲ್ದಾರರಿಗೆ ಧನ್ಯವಾದ ತಿಳಿಸ್ತೇನೆ. ಅವರು ಶಿಷ್ಟಾಚಾರದ ಉಲ್ಲಂಘನೆ ಆಗದಂತ ರೀತಿಯಲ್ಲಿ ಅವರೇನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ಅವರೇನು ಇದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ರು ಆ ಮಾತಂತೆ ನಡ್ಕೊಂಡಿದ್ದಾರೆ. ನೋಡಿ, ಈಗ ಹೊಸದಾಗಿ ಒಂದು ಕರಪತ್ರ ಪ್ರಿಂಟ್ ಆಗಿದೆ. ಹಳೇದಿಲ್ಲಿದೆ, ಹೊಸದಿಲ್ಲಿದೆ. ಈ ಹೊಸದರಲ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಪಂಚಾಯತಿ ಸದಸ್ಯರುಗಳು ಅವರೆಲ್ಲರೂ ಹೆಸರುಗಳು ಇಲ್ಲಿದೆ. ಅಜ್ಜಪ್ಪಣ್ಣ ಎಲ್ಲರ ಹೆಸರು, ಅಧ್ಯಕ್ಷರು, ಉಪಾಧ್ಯಕ್ಷರು, PDO, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೆಸರು ಕೂಡ ಮೆನ್ಷನ್ ಮಾಡಿ ಹೊಸ ಕರಪತ್ರವನ್ನ ನಮ್ಮ ಅಧ್ಯಕ್ಷ ಅಜ್ಜಪ್ಪಣ್ಣ ಸ್ವಲ್ಪ ತಿಳುವಳಿಕೆ ಇದ್ದಿದ್ದರಿಂದ, ಅವರ ಹಕ್ಕುಗಳ ಬಗ್ಗೆ ಅರಿವಿದ್ದರಿಂದ ಎಲ್ಲ ಪಂಚಾಯತಿ ಸದಸ್ಯರ ಹೆಸರು ಕೂಡ ಇವತ್ತಿನ ಬರುವಂಥದ್ದು. ಸ್ವಾಮಿ ಶಿವಲಿಂಗಣ್ಣವರೇ, ನಿಮಗೆ ಯಾರಾದರೂ ಈ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು, ಯಾರೇ ಕೇಂದ್ರ ಸಚಿವರು ಬರಲಿ, ರಾಜ್ಯದ ಸಚಿವರು ಬರಲಿ,
ತಮ್ಮ ಹೆಸರನ್ನ ಹೇಳದೇ ಇದ್ರೆ ನೀವು ಬಹಳ ಸಿಟ್ಟು ಮಾಡ್ಕೊಳ್ತೀರಿ, ಆಕ್ರೋಶಿತರಾಗ್ತೀರಿ, ಬಾಯಿ ಬಂದಂತೆ ಅವ್ರನ್ನ ತೆಗಳ್ತೀರಿ, ಬೈತೀರಿ. ನೀವೇ ತಪ್ಪು ಮಾಡಿದಾಗ ನಿಮ್ಗೆ ಅನ್ಸೋದಿಲ್ವೇ? ನಿಮ್ಮ ಮನಸ್ಸಾಕ್ಷಿ ನಿಮಗೆ ಒತ್ತಿ ಒತ್ತಿ ಹೇಳೋದಿಲ್ವೇ? ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಅಧ್ಯಕ್ಷನ ಉಪಾಧ್ಯಕ್ಷನ ಬಿಟ್ಟು ಮಾಡೋದು ಸರಿಯೇ ಅಂತೇಳಿ ನೀವು ಪ್ರಶ್ನೆ ಮಾಡ್ಕೊಳ್ಳೋದಿಲ್ವೇ? ಸ್ವಾಮಿ ಶಿವಲಿಂಗಣ್ಣವರೇ, ನಾನು ನಿಮ್ಮಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೇನು ಕಾಮಗಾರಿಗಳಾಗ್ತಾ ಇದೆ, ಭ್ರಷ್ಟಾಚಾರ ಎಷ್ಟು ನಡೆದಿದೆ, ಅವೆಲ್ಲ ವಿಷಯಗಳು ಬೇರೆ. ಆದರೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭಾಳ ಚೆನ್ನಾಗಿ ಇರೋದ್ರಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಅಜ್ಜಪ್ಪಣ್ಣನ ಒಂದು ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ವ್ಯಾಪ್ತಿಗೆ ತಾವೇನು ಬರ್ತಾ ಇದ್ದೀರಿ, ಅಧ್ಯಕ್ಷರನ್ನು ಕರೆದು ಆ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಒಂದು ಸಭೆ ಕರೆದು, ನೋಡಪ್ಪ ಹಿಂಗೆ ನಾಳೆ ನಿಮ್ಮ ಪಂಚಾಯತಿ ನಾನು ಬರ್ತಾ ಇದ್ದೀನಿ, ನನ್ನ ಜೊತೆ ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ತಿದ್ದಾರೆ, ಏನೇನು ಕೆಲಸ ಇದೆ ಒಂದು ಪಟ್ಟಿ ಮಾಡಿಕೊಡಿ, ಸಾರ್ವಜನಿಕರಿಗೂ ಕೂಡ ಆಹ್ವಾನ ಕೊಡೋಣ, ಅವ್ರ ಸಮಸ್ಯೆಗಳನ್ನ ಸ್ಥಳದಲ್ಲೇ ಪರಿಹಾರ ಮಾಡುವಂಥ ಕೆಲಸ ಮಾಡಿದ್ದಿದ್ರೆ ನಾವು ಕೂಡ ಹೋಗ್ತಿದ್ವಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ನೀವು ಇವತ್ತು ಆ ಕೆಲಸ ಮಾಡದೆ ಕೇವಲ ಒನ್ ಮ್ಯಾನ್ ಶೋ ಕೊಡೋಕೆ ಹೋಗಿದ್ದೀರಿಯಲ್ಲ, ಇದು ನಿಜಕ್ಕೂ ಅಕ್ಷಮ್ಯ. ನೀವು ಮಾಡ್ತಿರೋವಂಥದ್ದು ಯಾರು ಕೂಡ ಒಪ್ಪೋದಿಲ್ಲ. ನೋಡಿ, ಎಲ್ಲ ಬರೆದಿದ್ದೀರಿ ಈ ಸಭೆಯಲ್ಲಿ. ತಾಲೂಕಿನ ಕಂದಾಯ, ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ, ಗ್ರಾಮೀಣ ಕುಡಿಯುವ ನೀರು, ನೈರ್ಮಲ್ಯ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಕೃಷಿ, ತೋಟಗಾರಿಕೆ, ಆಹಾರ ಸರಬರಾಜು, ನಾಗರಿಕ ಸೇವೆ, ಅರಣ್ಯ, ಭೂ ದಾಖಲೆಗಳು, ನೋಂದಣಿ, ಪಶುಪಾಲನಾ, ಸೇವೆ, ಮೀನುಗಾರಿಕೆ, ಲೋಕೋಪಯೋಗಿ, ಸಣ್ಣ ನೀರಾವರಿ, ವಿದ್ಯುತ್, ಶಿಕ್ಷಣ, ಇನ್ನುಳಿದ ಎಲ್ಲ ಇಲಾಖೆ ಅಧಿಕಾರಿಗಳು ನೌಕರರು ಭಾಗವಹಿಸ್ತಾರೆ ಅಂತ ಹೇಳಿದ್ದೀನಿ. ಆದರೆ ಆ ಅಧಿಕಾರಿಗಳು ಬಂದಾಗ ಏನಾದ್ರು ಜನರ ಸಮಸ್ಯೆ ಬಗೆಹರಿಬೇಕು ಅಂತ ನಾನು ಆಗಲೇ ಹೇಳಿದೆ. ಆ ಚಗಚಕೆರೆ ಪಂಚಾಯತಿ ನೀರು ಗಂಟೆ ಜೊತೆ ಜಗಳಾಡ್ತೀವಿ ನೀವು ನಿಂತ್ಕೊಂಡು, ಅಲ್ಲಿ ನೀರು ಅಲ್ಲಿ ಮೇಲತ್ತು, ಇಲ್ಲಿ ಕೆಳಗೆ ಬಿಡು ಅಂತೇಳಿ. ನನಗೆ ಬಂದು ಕೇಳಿದೆ ಅಂತ ಒಬ್ಬ ಸಾರ್ವಜನಿಕರು ನೀವು ಕೇಳ್ತೀರಿ. ನಿಮಗೆ ಜನ ಬಂದು ನೀರು ಮುಟ್ಟಿಲ್ಲ ಕಾರಣ ಅಂತ ಹೇಳಕ್ಕಾಗತ್ತೆ ನಿಮಗೆ? ಅಲ್ಲಿ ಗ್ರಾಮ ಪಂಚಾಯತಿ ಅನ್ನೋ ವ್ಯವಸ್ಥೆ ಇದೆ ಅಲ್ವಾ? ಮಹಾತ್ಮ ಗಾಂಧೀಜಿಯವ್ರ ಕನಸಿಗೆ ಕೊಳ್ಳಿ ಇಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಚಿಂತನೆ ಸರಿ ಇಲ್ಲ ಅಂತ ನೀವು ಮಾಡಿದಂಥ ಕರಪತ್ರದ ಅರ್ಥ? ಗಾಂಧೀಜಿ ಹೇಳಿದ ತಪ್ಪು ನೀವು ಮಾಡಿ ಸರಿನಾ? ಅಲ್ಲಿ ಮಹಾತ್ಮ ಗಾಂಧೀಜಿ ಇಂತೂ ನೀವು ದೊಡ್ಡವರ? ಮಹಾತ್ಮ ಗಾಂಧೀಜಿ ಕಲ್ಪನೆಗಳು ಸರಿ ಇಲ್ವಾ? ಹಂಗಾದ್ರೆ ನೆನ್ನೆ ಹೇಳ್ತೀರಿ ನೀವು ಮಹಾತ್ಮ ಗಾಂಧೀಜಿಯವ್ರ ಹೆಸರಿಟ್ಕೊಂಡು ರಾಜಕಾರಣ ಮಾಡಕ್ಕೆ ಹೊರಟಿದ್ದೀರಿ. ನೀವು ಮಹಾತ್ಮ ಗಾಂಧೀಜಿಯವ್ರ ಕನಸಿಗೆ ಬೆಂಕಿ ಇಡೋ ಕೆಲಸ ಇದು ಮಾಡ್ತೀರಿ. ಯಾಕೆ ನಿಮಗೆ ಈ ರೀತಿ ದ್ವಿಮುಖವಾದಂಥ ಧೋರಣೆ? ನೇರವಾಗಿರಿ. ಇಲ್ಲ ಗಾಂಧೀಜಿ ಕಲ್ಪನೆ ತಪ್ಪು ಅಂತ ಒಪ್ಕೊಳ್ಳಿ ನಿಮ್ಮ ಪ್ರಕಾರ. ಇಲ್ಲ ಮಹಾತ್ಮ ಗಾಂಧೀಜಿಯವ್ರ ಕಲ್ಪನೆ ಸರಿ ಇದ್ದಿದ್ದೆ ಆದರೆ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷನ, ಉಪಾಧ್ಯಕ್ಷನ, ಸದಸ್ಯರುಗಳನ್ನ ಕೇವಲ ನನ್ನ ಪಕ್ಷದವರು, ನನ್ನ ಜೊತೆ ಇರೋರು ಮಾತ್ರ ಕರೀನಿ ನಾವೆಲ್ಲ ಹೇಳ್ತಾ ಇಲ್ಲ ಸ್ವಾಮಿ. ನಾನು ಉಳಿದಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು ಕೈ ಮುಗಿ ಕೇಳ್ಕೊಂತೀನಿ, ನಿಮ್ಮ ಅಧಿಕಾರ ವ್ಯಾಪ್ತಿ ನೀವು ಮರಿತೀರಿ. ಆ ಗಂಡಸಿ ಭಾಗದ ಪ್ರಮುಖರಲ್ಲಿ ಕೇಳ್ತೀನಿ, ಸ್ವಾಮಿ ಯಾವ ಪಕ್ಷನಾರು ಇರಿ, ಗ್ರಾಮ ಪಂಚಾಯತಿಗೆ ಚುನಾವಣೆ ಚಿಹ್ನೆ ಇರೋದಿಲ್ಲ. ಚಿಹ್ನೆ ಇಲ್ಲದೆ ನೀವು ಆಯ್ಕೆಯಾಗಿರ್ತೀರಿ. ನಿಮ್ಮ ಅಧಿಕಾರದ ಹಕ್ಕುಗಳ ಕರ್ತವ್ಯದ ಬಗ್ಗೆ ನಿಮಗೆ ಅರಿವಿಲ್ಲದೆ ಒನ್ ಮ್ಯಾನ್ ಶೋ ಮಾಡಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಿ ಅಂತಂದ್ರೆ ಜನ ನಿಮ್ಮನ್ನು ನೋಡಿ ಮುಸಿ ಮುಸಿ ನಗ್ತಾ ಇದ್ದಾರೆ. ನಾವು ಎಂತೆಂಥವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂತ ಜನ ನಗ್ತಾ ಇದ್ದಾರೆ. ದಯಮಾಡಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ನಾನು ಮನವಿ ಮಾಡ್ತೇನೆ, ನಿಮ್ಮ ಹಕ್ಕಿನ ಚಲಾವಣೆಯನ್ನ ನೋಡಿ. ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ಇವತ್ತು ಮಾದರಿ ಗ್ರಾಮ ಪಂಚಾಯತಿ. ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಂದು ಹೆಜ್ಜೆ ಬಲವಾಗಿದ್ದಾಗ ಎಲ್ಲ ಸದಸ್ಯರುಗಳು ಕೂಡ ಕರಪತ್ರದಲ್ಲಿ ಹೆಸರು ಬಂತು. ನಾಳೆ ಎಲ್ಲ ಅಧಿಕಾರಿಗಳ ಜೊತೆ ಅವರು ಕೂಡ ವೇದಿಕೆ ಹತ್ತಬೇಕು. ವೇದಿಕೆಯಲ್ಲಿ ಕುಂತು ಜನಗಳ ಸಮಸ್ಯೆಯನ್ನು ಆಲಿಸಿದ್ರೆ ಬಗೆಹರಿಸುವಂತ ಕೆಲಸ ಮಾಡುವಂಥ ಶಕ್ತಿ ಇವತ್ತು ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಿಕ್ಕಿದೆ ಅಂತಂದ್ರೆ ನಾನು ಮಾನ್ಯ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಮಾನ್ಯ ಅಜ್ಜಪ್ಪಣ್ಣವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ, ಧನ್ಯವಾದಗಳನ್ನ ತಿಳಿಸ್ತೀನಿ. ಆ ಪುಣ್ಯಾತ್ಮನಿಗೆ ಇಷ್ಟ ಆದರೂ ಆಲೋಚನೆ ಬಂತಲ್ಲ, ನಮ್ಮ ಹಕ್ಕುಗಳ ದಮನ ಆಗ್ತಾ ಇದೆಯಲ್ಲ ಅಂತೇಳಿ ಪ್ರಶ್ನೆ ಮಾಡಬೇಕು ಅನ್ನೋಂಥ ಮಾನಸಿಕತೆ ಇದೆಯಲ್ಲ, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ದಯಮಾಡಿ ಮಾನ್ಯ ಶಿವಲಿಂಗಣ್ಣವರೇ ಬೇಡ. ಮಹಾತ್ಮ ಗಾಂಧೀಜಿ ಕನಸಿಗೆ, ಮಹಾತ್ಮ ಗಾಂಧೀಜಿ ಕಲ್ಪನೆಗೆ ಕೊಳ್ಳಿಡೋ ಕೆಲಸ ನಿಮ್ಮಿಂದ ಆಗಬಾರದು. ಜಲ್ ಜೀವನ್ ಮಿಷನ್ ಈ ತಾಲೂಕಿನಲ್ಲಿ ಯಶಸ್ವಿಯಾಗಿಲ್ಲ. ಅದರಿಂದ ಯಾರಿಗೂ ಕೂಡ ಅನುಕೂಲ ಆಗ್ತಿಂದ ಹೆಚ್ಚಾಗಿ ಅನುಕೂಲನೇ ಆಗ್ತಾ ಇದೆ. ಅಂಗನವಾಡಿ ಕೇಂದ್ರಗಳ ಬಗ್ಗೆ ಸಮಸ್ಯೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಜಂಗಲ್ ಕ್ಲೀನಿಂಗ್ ಬಗ್ಗೆ ಸಮಸ್ಯೆ ಇದೆ. ಇವೆಲ್ಲನೂ ಕೂಡ ನಾಳೆ ಬಗೆಹರಿಸ್ತೀರ ಅನ್ನೋ ವಿಶ್ವಾಸ ಇದೆ. ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ಮಹಾತ್ಮ ಗಾಂಧೀಜಿಗಿಂತ ತಾವು ದೊಡ್ಡವರು ಅಂತ ಭಾವಿಸ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಮಾನ್ಯ ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ಯ, ಅಧಿಕಾರ ವಿಕೇಂದ್ರೀಕರಣ. ದಯಮಾಡಿ ಅದಕ್ಕೆ ನೀವು ತಡೆ ಹೊಡ್ಲಿಕ್ಕೆ ಹೋಗ್ಬೇಡಿ. ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಇನ್ನೊಮ್ಮೆ ಈ ರೀತಿ ಏನಾದ್ರು ಆದರೆ ನಾನೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ
ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಪಕ್ಷಾತೀತವಾಗಿ ಬನ್ನಿ, ನಾನಿದ್ದೇನೆ. ಪಕ್ಷ ಮತ್ತೊಂದು ನೋಡೋ ಅವಶ್ಯಕತೆ ಇಲ್ಲ. ಪಕ್ಷಾತೀತವಾಗಿ ಇದ್ರ ಬಗ್ಗೆ ಹೋರಾಟ ಆಗಬೇಕಾಗಿದೆ. ನಿಮ್ಮ ಹಕ್ಕಿದು. ದಯಮಾಡಿ ನೀವೆಲ್ಲರೂ ವೇದಿಕೆ ಮೇಲೆ ಇರಬೇಕು. ಆ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಸುಪ್ರೀಂ, ಶಾಸಕರು ಕೂಡ ಜನಪ್ರತಿನಿಧಿ. ಅವರು 1 ಲಕ್ಷ ಓಟಿಂದ ಗೆದ್ದಿರ್ಬೋದು, ನೀವು 1,000 ಓಟಿಂದ ಗೆದ್ದಿರ್ಬೋದು, ಪ್ರಶ್ನೆ ಅದಲ್ಲ. ನೀವು ಕೂಡ ಚುನಾವಣೆ ಪ್ರಕ್ರಿಯೆಯಿಂದ ಆಯ್ಕೆ ಆಗಿರೋದ್ರಿಂದ ನಿಮ್ಮ ಹಕ್ಕನ್ನು ನೀವು ಬಿಟ್ಕೊಡ್ಬೇಡಿ. ನಿಮ್ಮ ಜೊತೆಗೆ ಸದಾ ನಿಮ್ಮ NR ಸಂತೋಷ ಇರ್ತಾನೆ. ದಯಮಾಡಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ, ಯಾವುದೇ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಕೂಡ ಈ ಮೂಲಕ ನಾವು ಹೇಳಿದ ಮೇಲೆ ನೀವು ನಮ್ಮ ತಹಶೀಲ್ದಾರರಿಗೆ, ನಮ್ಮ ಇವಾಗ ನಾವು ಮಾತಾಡಿದ್ವಿ ಬೆಳಿಗ್ಗೆ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವಾಗ ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ರೀ, ನಾವು ಕರಪತ್ರ ಮಾಡಿಲ್ಲ ಅನ್ನೋ ಉಡಾಫೆ ಉತ್ತರ ಕೊಡೋದು ದಯಮಾಡಿ ಬಿಡಬೇಕು. ಇದೇನಾದ್ರು ಇನ್ನೊಮ್ಮೆ ಮುಂದುವರಿತು ಅಂತಂದ್ರೆ ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. 1000 ಜನ ತಗೊಂಡು ಬಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಕುತ್ಕೊಳ್ಬೇಕಾಗತ್ತೆ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ನಾವು ಕೂಡ ನಮ್ಮ ಮನವಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಸ್ಪಂದಿಸಿರೋದ್ರಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿ, ನಾಳೆ ನಾವೇನು ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದನ್ನು ನಾವು ವಾಪಸ್ ತಗೊಳ್ತಾ ಇದ್ದೇವೆ. ಇನ್ನೊಮ್ಮೆ ಈ ರೀತಿ ಪುನರಾವರ್ತನೆ ಆಗಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ, ಆದರೆ ನಾಳೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತೇವೆ. ಸಭೆ ಯಾವ ರೀತಿ ನಡೆಯುತ್ತೆ ಅಂತ ನಾವು ಶಾಂತವಾಗಿ ನೋಡ್ತೇವೆ. ನಾವು ಯಾವುದೇ ಗದ್ದಲ ಗೌಜಿ ನಾವು ಅವಕಾಶ ಕೊಡೋದಿಲ್ಲ. ಪ್ರತಿಭಟನೆಯನ್ನ ವಾಪಸ್ ತಗೊಳ್ತಾ ಇದ್ದೇವೆ. ನಾಳೆ ದುಮ್ಮೇನಹಳ್ಳಿ ಪಂಚಾಯತಿಯಲ್ಲಿ ಕರೆ ಕೊಟ್ಟಂತ ಪ್ರತಿಭಟನೆಯನ್ನ ದಯಮಾಡಿ ಈ ರೀತಿ ಪುನರಾವರ್ತನೆ ಆಗಬಾರ್ದು. ಜನಗಳ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಾಲೂಕಿನಲ್ಲಿ ಒಂದು ಸಮರ್ಥವಾದ ವಿರೋಧ ಪಕ್ಷವಾಗಿ ಇವತ್ತು JDS ಪಕ್ಷದಿಂದ ಸ್ಪರ್ಧೆ ಮಾಡಿ 80,000 ಮತಗಳನ್ನ ಪಡ್ಕೊಂಡಿದ್ದೇನೆ ನಾನು. ಲೋಕಸಭಾ ಚುನಾವಣೆಯಲ್ಲಿ 86,000 ಮತಗಳನ್ನ ನಾವು ಪಡ್ಕೊಂಡಿದ್ದೇವೆ. ಕೇವಲ 2,000 ಓಟ್ಗಳಿಂದಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಮಾನ್ಯ ಶಿವಲಿಂಗೇಗೌಡರಿಗೆ ಮುನ್ನಡೆ ಸಿಕ್ಕಿದೆ. ಅವ್ರು ಹೇಳ್ಕೊಂಡ್ರು ಲೋಕಸಭಾ ಚುನಾವಣೆಯಲ್ಲಿ ನಾನು ಲೋಕಸಭಾ ಚುನಾವಣಾ ನಮ್ಮ ಅಭ್ಯರ್ಥಿಗೆ 40,000 ಲೀಡ್ ಕೊಡಿಸ್ತೀನಿ ಅಂತ ಮಾನ್ಯ ಶಿವಲಿಂಗಣ್ಣವ್ರು ಹೇಳ್ಕೊಂಡ್ರು ಅಂತ ನಮ್ಮ ಮಾಹಿತಿ ಇದೆ. ಸ್ವಾಮಿ ಶಿವಲಿಂಗಣ್ಣವರೇ, ನಿಮ್ಮ ಮನಸ್ಸಾಕ್ಷಿ ಗೊತ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ NR ಸಂತೋಷ ಗೆದ್ದಾಗಿದೆ. ಅರಸೀಕೆರೆನಲ್ಲಿ ನೀವು ಸೋತಿದ್ದೀರಾ ಅನ್ನೋ ಭಯ ನಿಮ್ಮಲ್ಲಿ ಇದ್ದೇ ಇದೆ. ಸತ್ಯ ಒಪ್ಕೊಳ್ಳಿ. ಒಳ್ಳೆ ತರದಲ್ಲಿ ಹೋಗೋಣ. ಅಭಿವೃದ್ಧಿಗೋಸ್ಕರ ಏನ್ ಬೇಕಾ, ಯಾರು ಬೇಕಾದ್ರೂ ಕಾಲು ಕಟ್ಟೋಣ, ಯಾರಿಗೆ ಬೇಕಾದ್ರೂ ದಮ್ಮಯ್ಯ ಅನ್ನೋಣ. ದಯಮಾಡಿ ಅರಸೀಕೆರೆ ಜನತೆಗೆ ಅನ್ಯಾಯ ಆಗಬಾರ್ದು, ದ್ರೋಹ ಆಗಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಗಿದು ಕೇಳ್ಕೊಳ್ತೀನಿ. ಮಾನ್ಯ ಶಿವಲಿಂಗಣ್ಣವರೇ, ಅವತ್ತು GV ಸಿದ್ದಣ್ಣವರು 2008ರಲ್ಲಿ ಚುನಾವಣೆ ಸೋತಂತ ಸಂದರ್ಭದಲ್ಲಿ ನಿಮಗೆ ಯಾವ ಮಾತನ್ನು ಹೇಳಿದ್ರು? ಅರಸೀಕೆರೆ ಜನ ಮುಗ್ಧರು, ನಾನು ಬಿಟ್ಕೊಡ್ತಾ ಇದ್ದೇನೆ, ಸ್ವಲ್ಪ ಸಮಾಧಾನದಿಂದ ಒಳ್ಳೆತನ ತಗೊಂಡು ಹೋಗಪ್ಪ ಅಂತ ಹೇಳಿದ್ರು. ನೀವೇ ಹೇಳ್ಕೊಂಡಿದ್ರಿ ವೇದಿಕೆಯಲ್ಲಿ. ದಯಮಾಡಿ ಅದನ್ನೇ ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಚುನಾವಣೆಗಳು ಬರುತ್ತವೆ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ, ಅದು ಮುಖ್ಯ ಆಗಬಾರ್ದು. ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕಿಲ್ಲಿ. ಆ ಪ್ರಜಾತಂತ್ರ ವ್ಯವಸ್ಥೆಗೆ ಕೊಳ್ಳಿಡುವಂತ ಕೆಲಸ, ಡಿಕ್ಟೇಟರ್ಶಿಪ್ ಅನ್ನ ಅರಸೀಕೆರೆ ಜನತೆ ಒಪ್ಪೋದಿಲ್ಲ, ಇದನ್ನು ತಿರಸ್ಕರಿಸ್ತಾರೆ. ದಯವಿಟ್ಟು ಇನ್ನೊಮ್ಮೆ ಈ ರೀತಿ ಪುನರಾವರ್ತನೆ ಆಯ್ತು ಅಂದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಇಷ್ಟು ಹೇಳಿ ಎಲ್ಲ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿನ ಎಲ್ಲ ಕಾರ್ಯಕರ್ತರಿಗೆ, ಅರಸೀಕೆರೆ ತಾಲೂಕಿನ ನಾಗರಿಕರಿಗೆ, ಸಾರ್ವಜನಿಕರಿಗೆ, ನಮ್ಮ ಕಾರ್ಯಕರ್ತರಿಗೆ ನಾಳೆ ಪ್ರತಿಭಟನೆಯನ್ನು ವಾಪಸ್ ತಗೊಳ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ, ಎಲ್ಲೂ ಕೂಡ ಈ ರೀತಿ ಕೃತ್ಯಗಳಾಗದಂತೆ ನೀವು ಕೂಡ ಎಚ್ಚರಿಕೆಯಿಂದ ಇರಿ. ಬೇರೆ ಬೇರೆ ಪಂಚಾಯತಿನ ಮುಖಂಡರುಗಳಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಜೊತೆ ಯಾವುದೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಬಂದರೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಒಳ್ಳೆಯದಾಗಿ. ನಮಸ್ಕಾರ.